ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳಬದೆ ಅಂತ. ರೀಸೆಂಟ್ ದಿನಗಳಲ್ಲಿ ನೀವು ಕೇಳಿ ಇರ್ತೀರ ವಿಷಯಗಳನ್ನ, ಪರಿಸರ ಮಾಲಿನ್ಯ ಯಾವ ಲೆವೆಲ್ಗೆ ಹೋಗ್ತಾ ಇದೆ ನಮ್ದು ಅಂತ ಹೇಳ್ಕೊಂಡು. ಸೊ ಈ ಉದ್ದೇಶವಾಗಿ ಎಲ್ಲಾ ಗೌರ್ಮೆಂಟ್ಸ್ಗಳು ಕೂಡ, ಎಸ್ಪೆಷಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸುಮಾರು ರೀತಿಯಾದಂತಹ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದೆ. ರಿನ್ಯೂವಬಲ್ ಎನರ್ಜಿ, ಸೊ ಅಂದ್ರೆ ಪೆಟ್ರೋಲ್ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದನ್ನೇ ಮಾಡ್ತಕ್ಕಂಥ ಎನರ್ಜಿ, ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ನ್ಯಾಚುರಲ್ ಆಗಿ ಸಿಗ್ತಕ್ಕಂತಹ ಒಂದು ಸೋರ್ಸಸ್ ಗಳಿಂದ ಜಾಸ್ತಿ ಎನರ್ಜಿ ಜನರೇಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 500 ಗಿಗಾ ವ್ಯಾಟ್ ಬರ್ತಕ್ಕಂಥ ದಿನಗಳಲ್ಲಿ 2031-32 ಒಳಗಡೆಗೆ 500 ಗಿಗಾ ವ್ಯಾಟ್ ಪವರ್ ಅನ್ನ ನಾನ್ ಫಾಸಿಲ್ ಫ್ಯೂಯಲ್ ಸೋರ್ಸ್ ಇಂದಾನೆ ಜನರೇಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಹೊಂದಿರುತ್ತೆ. ಇದನ್ನ ರಫ್ ಆಗಿ ಒಂದು ಎಸ್ಟಿಮೇಷನ್ ಹೇಳಬೇಕು ಅಂತಂದ್ರೆ 5 ಕೋಟಿ ಮನೆಗಳು ಭಾರತದಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇವತ್ತಿನ ಕಾಲಕ್ಕೆ ರಿನ್ಯೂವಬಲ್ ಎನರ್ಜಿಯಿಂದ ಜನರೇಟ್ ಮಾಡ್ತಾ ಇರತಕ್ಕಂತಹ ಒಂದು ಎನರ್ಜಿಯಲ್ಲಿ ನೋಡ್ತೀವಿ ಅಂತಂದ್ರೆ ಈ ರೀತಿಯಾಗಿರುತ್ತೆ. ನೋಡ್ತಾ ಇರಬಹುದು ಸೋಲಾರ್, ವಿಂಡ್, ಲಾರ್ಜ್ ಹೈಡ್ರೋ, ಈ ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ಎಷ್ಟು ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಇರಬಹುದು. ಒಂದ್ಸತಿ ಪಾಸ್ ಮಾಡಿ ಚೆಕ್ ಮಾಡಬಹುದು. ಇದಷ್ಟೇ ಅಲ್ಲ, ಇದರಲ್ಲಿ ಮೇನ್ ಆಗಿ 2 ರೀತಿಯಾದಂತಹ ಪ್ಲೇಯರ್ಸ್ ಗಳು ಬರ್ತಾರೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಪವರ್ ಪ್ರೊಡ್ಯೂಸರ್ಸ್ ಗಳು. ಅವರೇನೆ ಖುದ್ದಾಗಿ ಪವರ್ ನ ಪ್ರೊಡ್ಯೂಸ್ ಮಾಡ್ತಾರೆ ಈ ರೀತಿಯಾದಂತಹ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಇಂದ. ಇನ್ನೊಂದು ಕಡೆಯಿಂದ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಈ ಬಿಸ್ನೆಸಸ್ ಗಳಿಗೆ ನಿಂತ್ಕೊಂಡಿರ್ತಾರೆ, ಪ್ರಾಕ್ಸಿ ಬಿಸ್ನೆಸಸ್ ಗಳು ಅಂತ ಹೇಳ್ತಾರೆ. ಈ ಒಂದು ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಮೇನ್ ಪ್ಲೇಯರ್ಸ್ ಗಳಾಗಿರ್ತಕ್ಕಂಥ SJVN ಇರಬಹುದು. SJVN 5.8 ಗಿಗಾ ವ್ಯಾಟ್ ಇಂದ 25 ಗಿಗಾ ವ್ಯಾಟ್ ಗೆ ಈ ಒಂದು ಪರ್ಟಿಕ್ಯುಲರ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಬೈ 2030 ಅಂತಕ್ಕಂಥ ಪ್ಲಾನ್ ಅನ್ನ ಹೊಂದಿರ್ತಾರೆ. NTPC ಕೂಡ 60 ಗಿಗಾ ವ್ಯಾಟ್ ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೈ 2032. ಟಾಟಾ ಪವರ್ ಕೂಡ 70% ನಷ್ಟು ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕು ಅಂತಕ್ಕಂತಹ ಒಂದು ಕಂಪ್ಲೀಟ್ ಟಾರ್ಗೆಟ್ ಅನ್ನ ಮೇನ್ ಕಂಪನೀಸ್ ಗಳು ಹೊಂದಿರುತ್ತೆ. ಬಟ್ ಇವತ್ತಿನ ವಿಡಿಯೋ ಮೂಲಕ ನಾವು ಫೋಕಸ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಪ್ರಾಕ್ಸಿ ಪ್ಲೇಯರ್ಸ್ ಗಳು ಅಂತ ನಾನು ಹೇಳಿದ್ನು. ಅಂದ್ರೆ ಈ ಕಂಪನೀಸ್ ಗಳಿಗೆ ಸಪೋರ್ಟ್ ಕ್ಯಾರೆಕ್ಟರ್ ಆಗಿ ನಿಂತ್ಕೊಳ್ತಕ್ಕಂತಹ ಕಂಪನೀಸ್ ಗಳ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಟಾಪ್ 3 ಕಂಪನೀಸ್ ಗಳಾಗಿರುತ್ತೆ. ಈ ಕಂಪನಿಯ ಓವರ್ ಆಲ್ ಸೇಲ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಕಂಪನೀಸ್ ಗಳ ಬಿಸ್ನೆಸ್ ಓವರ್ ಆಲ್ ಮಾಡೆಲ್ಸ್ ಗಳು ಯಾವ ರೀತಿ ಇರುತ್ತೆ, ಇವತ್ತಿನ ಕಾಲಕ್ಕೆ ಆಸ್ ಅನ್ ಇನ್ವೆಸ್ಟರ್ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿಗಳೇನು, ಈ ಎಲ್ಲಾ ವಿಷಯಗಳನ್ನ ನಾವು ಅನಲೈಸ್ ಮಾಡ್ಕೊಳ್ಳೋಣ. ಮೇನ್ ಆಗಿ ನಾವು ಇವತ್ತು ಕನ್ಸಿಡರ್ ಮಾಡಿರ್ತಕ್ಕಂತಹ ಕೀ ಫಿಲ್ಟರ್ಸ್ ಗಳೇನು ಅಂತ ಅಂದ್ರೆ, ಕಳೆದ 10 ವರ್ಷಗಳಲ್ಲಿ 10% ನಷ್ಟು ಮಿನಿಮಮ್ ಸೇಲ್ಸ್ ಆವರೇಜ್ ಆಗಿ ತಗೊಂಡಿರಬೇಕು. ಹಾಗೆ ಕಳೆದ 5 ವರ್ಷದಲ್ಲಿ 15% ಗಿನ ಜಾಸ್ತಿ ಸೇಲ್ಸ್ CAGR ನ ಹೊಂದಿರಬೇಕು. 15% ನಷ್ಟು ಗ್ರೋತ್ ಅನ್ನ ಪ್ರಾಫಿಟ್ಸ್ ಗಳಲ್ಲಿ ಕಂಡಿರಬೇಕು. PE 35 ಕೆಳಗಡೆ ಇರಬೇಕು. ಹಾಗೆ ROE ROC ಎರಡು ಕೂಡ 10% ಮೇಲೆ ಇರತಕ್ಕಂತ ಕಂಪನೀಸ್ ಗಳು ಇದಾಗಿರುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿ ಇಷ್ಟ ಇರತಕ್ಕಂತ ಮೊದಲನೆಯ ಕಂಪನಿ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ ಇದು, ವೋಲ್ಟ್ ಮ್ಯಾಪ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ಕೊಂಡು. ಸೊ ನೀವು ಇನ್ ಫ್ಲೋ ನ ನೋಡ್ತಾ ಇರಬಹುದು. ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ 3 ಸ್ಟೇಜಸ್ ಗಳು ಬರುತ್ತೆ ಪವರ್ ಎಂಡ್ ಯೂಸರ್ಸ್ ಗಳಿಗೆ ತಲುಪತಕ್ಕಂತ ಒಂದು ವಿಷಯದಲ್ಲಿ. ಎಲ್ಲಿ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡಬೇಕು, ಪವರ್ ನ ಸ್ಟೆಪ್ ಅಪ್ ಮಾಡಬೇಕು ಅಥವಾ ಸ್ಟೆಪ್ ಡೌನ್ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇಟ್ಸ್ ಎ ಇಂಟಿಗ್ರೇಟೆಡ್ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ಬೋದು. ಈ ಟ್ರಾನ್ಸ್ಫಾರ್ಮರ್ಸ್ ಗಳ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ಕಂಪನಿ ಇದಾಗಿರುತ್ತೆ. ಈ ಕಂಪನಿ ಬರೋಡಾ ಬೇಸ್ಡ್ ಕಂಪನಿ ಆಗಿರುತ್ತೆ. ಸದ್ಯದ ಮಟ್ಟಿಗೆ 28 ಸ್ಟೇಟ್ಸ್ ಗಳಲ್ಲಿ ಭಾರತದಲ್ಲಿ ಆಪರೇಟ್ ಮಾಡ್ತಾ ಇದ್ರೆ 10 ಜಾಸ್ತಿ ಕಂಟ್ರೀಸ್ ಗಳಲ್ಲಿ, ಹೊರಗಡೆ ಕಂಟ್ರೀಸ್ ಗಳಲ್ಲಿ ಕೂಡ ಇವರು ಆಪರೇಟ್ ಮಾಡ್ತಾ ಇದ್ದಾರೆ. ಈ ಕಂಪನಿಯ ಸದ್ಯದ ಕೆಪಾಸಿಟಿ ಬಂದು 13,000 ಮೆಗಾ ವೋಲ್ಟ್ ಆಂಪ್ಸ್ ನಷ್ಟಾಗಿರುತ್ತೆ. ಸೊ ಕೆಪಾಸಿಟಿ ಯುಟಿಲೈಸೇಷನ್ ಎಷ್ಟು ಮಾಡ್ಕೊಳ್ತಿದಾರೆ ಅಂತ ನೋಡಿದ್ರೆ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. 90-95% ನಷ್ಟು ಕೆಪಾಸಿಟಿನ ಇವರು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ನಂಬರ್ ಆಫ್ ಕಸ್ಟಮರ್ಸ್ 3,000 ಜಾಸ್ತಿ ಇರ್ತಾರೆ ಇವತ್ತಿನ ಮಟ್ಟಿಗೆ ಇವರಿಗೆ. ಇನ್ನ ಇನ್ಸ್ಟಾಲೇಷನ್ ವೈಸ್ ನೋಡ್ತೀವಿ ಅಂತಂದ್ರೆ 70,000 ಜಾಸ್ತಿ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿರ್ತಕ್ಕಂತಹ ಲಾರ್ಜ್ ಕಂಪನಿ ಅಂತ ಹೇಳ್ಬೋದು. ಈ ಕಸ್ಟಮರ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ 30 ಜಾಸ್ತಿ ಕಸ್ಟಮರ್ಸ್ ಗಳು ಸೆಗ್ಮೆಂಟ್ಸ್ ಅಂಡ್ ಇಂಡಸ್ಟ್ರೀಸ್ ಗಳನ್ನ ಬರ್ತಾರೆ. ಅಂದ್ರೆ ಯುಟಿಲಿಟಿ, ಟ್ರಾನ್ಸ್ಪೋರ್ಟೇಷನ್, ಇನ್ಫ್ರಾಸ್ಟ್ರಕ್ಚರ್, ಪವರ್, ಆಯಿಲ್ ಅಂಡ್ ಗ್ಯಾಸ್, ರೈಲ್ವೇಸ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥದ್ದು ಸುಮಾರು ರೀತಿಯಾದ ಡಿಫರೆಂಟ್ ಸೆಗ್ಮೆಂಟ್ಸ್ ಗಳಿಂದ ಇವತ್ತಿನ ಮಟ್ಟಿಗೆ ಇವರು ಕಸ್ಟಮರ್ಸ್ ಇರ್ತಾರೆ. ಇನ್ನ ಫ್ಯೂಚರ್ ಪ್ಲಾನ್ಸ್ ಪ್ರಕಾರ ನಾವು ಮಾತಾಡ್ತೀವಿ ಅಂತಂದ್ರೆ ಕಂಪನಿ 4,000 ಮೆಗಾ ವೋಲ್ಟ್ ಆಂಪ್ ಕೆಪಾಸಿಟಿಗೆ ಇನ್ಕ್ರೀಸ್ ಮಾಡಬೇಕು. ಇವರ ಕ್ಯಾಪೆಕ್ಸ್ ಅನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ 15-18 ತಿಂಗಳುಗಳಲ್ಲಿ ಅಂತ ಹೇಳ್ಬೋದು. ಸೊ ಜಾಸ್ತಿ ಒಂದು ಎಕ್ಸ್ಪಾನ್ಷನ್ ಗೆ ಆಲ್ರೆಡಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಕಂಪನಿ ಬರ್ತಕ್ಕಂಥ ದಿನಗಳಲ್ಲಿ. ಇನ್ನ ಪ್ರೀವಿಯಸ್ ಸೈಕಲ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ 2005-2010 ವೋಲ್ಟ್ ಮ್ಯಾಪ್ ROC ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಪ್ರಕಾರ 28% ನಷ್ಟು ಡೆಲಿವರಿಯನ್ನ ಕೊಟ್ಟಿರ್ತಕ್ಕಂಥದ್ದು ROC ಯಲ್ಲಿ. ಇದು 62% ಗೆ ಇನ್ಕ್ರೀಸ್ ಆಗಿರುತ್ತೆ. ಇನ್ನ ಲಾಸ್ಟ್ 25 ವರ್ಷಗಳ ಇವರ ಹಿಸ್ಟ್ರಿ ನೋಡ್ತೀವಿ ಅಂತಂದ್ರೆ ಟ್ರಾನ್ಸ್ಮಿಷನ್ ಹಾಗೆ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಇಂದ ಇವರು ಇಂಡಸ್ಟ್ರಿಯಲ್ ಕಡೆಗೆ ಜಾಸ್ತಿ ಮೂವ್ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸೊ ಬೇಸಿಕಲಿ ಹೇಳ್ಬೇಕಪ್ಪ ಅಂತಂದ್ರೆ ಇವರ ಎಕ್ಸಿಕ್ಯೂಷನ್ ಸೈಕಲ್ ಆಸ್ ಪರ್ ದ ಡೇಟಾ
8 ತಿಂಗಳ ಮೇಲೆಗೆ ಸ್ಟ್ರೆಚ್ ಆಗಿಲ್ಲ. ಸೊ ವಿಚ್ ಇಸ್ ಅ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನ ಯಾವ ರೀತಿ ಹೇಳಕ್ಕಾಗುತ್ತೆ, ಕ್ಯಾಶ್ ಕನ್ವರ್ಷನ್ ಸೈಕಲ್ ಪ್ರಕಾರ ನೋಡ್ತೀವಿ ಅಂತಂದ್ರೆ 206 ದಿನಕ್ಕೆ ರೀಚ್ ಆಗಿರುತ್ತೆ 2021ರಲ್ಲಿ. ಸೊ ಇದು ಮಾಡರೇಟಿಂಗ್ ಆಗ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಇನ್ನ ಕೀ ಸ್ಟ್ರೆಂತ್ಸ್ ಆಫ್ ದ ಕಂಪನೀಸ್ ಅಂತ ನೋಡ್ತೀವಿ ಅಂತಂದ್ರೆ ಕನ್ಸಿಸ್ಟೆಂಟ್ ಗ್ರೋತ್ ರೆವಿನ್ಯೂಗಳಲ್ಲಿ ಹಾಗೆ ಪ್ರಾಫಿಟಬಿಲಿಟಿ ಕಂಡು ಬಂದಿರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ಸ್ ಅಂತ ಹೇಳ್ಬೋದು ಕಂಪನಿದು. ಕಳೆದ 5 ವರ್ಷದ ಸೇಲ್ಸ್ ಅಂಡ್ ಪ್ರಾಫಿಟ್ ಗ್ರೋತ್ 17% ನಷ್ಟು ಸೇಲ್ಸ್ ಅಲ್ಲಿ ಹಾಗೆ 23% ನಷ್ಟು ಗ್ರೋತ್ ಅನ್ನ ಪ್ರಾಫಿಟ್ ಅಲ್ಲಿ ಕಂಡಿರುತ್ತೆ ಕಂಪನಿ. ಇನ್ನ ಪ್ರೈಸಿಂಗ್ ಪವರ್ ಕೂಡ ಇವರಿಗೆ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇವಾಗ ಹೊಸ ಪ್ಲೇಯರ್ಸ್ ಗಳು ಬಂದಿದ್ದಾರೆ ಅಥವಾ ಬರ್ತಾರೆ ಅಂತಂದ್ರೂ ಕೂಡ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಕಡೆಯಿಂದ ಹೊಸ ಪ್ಲೇಯರ್ಸ್ ಗಳೇ ಬಂದಿಲ್ಲ ಅಂತ ಹೇಳ್ಬೋದು ಕಳೆದ 10 ವರ್ಷದಲ್ಲಿ. ಸೊ ಆಬ್ವಿಯಸ್ಲಿ ಈ ಒಂದು ಪರ್ಟಿಕ್ಯುಲರ್ ವಿಷಯ ಬಂದಾಗ ಪ್ರೈಸಿಂಗ್ ಪವರ್ ಈ ರೀತಿಯಂತ ಕಂಪನೀಸ್ ಗಳಿಗೆ ಜಾಸ್ತಿ ಇರುತ್ತೆ. ಆ ಒಂದು ಪವರ್ ನ ಈ ಕಂಪನಿ ಹೊಂದಿರತಕ್ಕಂಥದ್ದು ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ. ಡೆಟ್ ಫ್ರೀ ಬ್ಯಾಲೆನ್ಸ್ ಶೀಟ್ ಇಸ್ ದ ನೆಕ್ಸ್ಟ್ ಮೇಜರ್ ಪಾಯಿಂಟ್. ಸಾಲವನ್ನ ಹೊಂದಿಲ್ಲ ಯಾವುದೇ ರೀತಿಯಂತ ಮೇಜರ್ ಸಾಲವನ್ನ, ಅದು ಕೂಡ ಒಂದು ಮೇಜರ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಹಾಗೆ ಲೋ ವರ್ಕಿಂಗ್ ಕ್ಯಾಪಿಟಲ್, ಹೈ ಮಾರ್ಜಿನ್ಸ್ ಅನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇರತಕ್ಕಂಥದ್ದು ಇವರ ಬಿಸ್ನೆಸ್ ಅನ್ನ ಇನ್ನೊಂದು ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಇನ್ನ P&L ಸ್ಟೇಟ್ಮೆಂಟ್ ಪ್ರಕಾರ ಇಟ್ ಇಸ್ ವೆರಿ ಕ್ಲಿಯರ್. ರೆವಿನ್ಯೂ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳ್ಬೋದು ಫಿನಾನ್ಷಿಯಲ್ 2021 ಇಂದ ಇಲ್ಲಿ ಕಂಪೇರ್ ಮಾಡ್ತೀವಿ ಅಂತಂದ್ರೆ. ಪ್ರಾಫಿಟ್ 2.6 ಟೈಮ್ಸ್ ನಷ್ಟು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಕೂಡ ಸಿಗ್ನಿಫಿಕೆಂಟ್ ಮಾಹಿತಿನ ತಿಳಿಸ್ಕೊಡುತ್ತೆ ನಮಗೆ. ಜಸ್ಟ್ ರೆವಿನ್ಯೂ ಅಷ್ಟೇ ಅಲ್ಲ, ಪ್ರಾಫಿಟಬಿಲಿಟಿ ಕಡೆಗೆ ಮಲ್ಟಿಫೋಲ್ಡ್ ಆಗಿ ಕಂಪನಿ ಬೆಳೀತಾ ಇದೆ ಅಂತಕ್ಕಂಥ ನಮಗೆ ತಿಳಿಸ್ಕೊಡುತ್ತೆ. ಮಾರ್ಜಿನ್ಸ್ ಅಲ್ಲೂ ಕೂಡ ಇದು ನಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಬಿಟ್ವೀನ್ 2017-2022 ನಾವು ನೋಡ್ತೀವಿ ಅಂತ ಅಂದ್ರೆ ಅರೌಂಡ್ 11-13% ನಷ್ಟು ರೇಂಜ್ ಅಲ್ಲಿ ಇವರ ಪ್ರಾಫಿಟ್ ಮಾರ್ಜಿನ್ಸ್ ಗಳಿದ್ದಂತದ್ದು ಇವಾಗ ರೀಸೆಂಟ್ ದಿನಗಳಲ್ಲಿ 26% ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿದೆ, ಸ್ಟ್ರಾಂಗ್ ಪವರ್ ಇವ್ರಿಗೆ ಪ್ರೈಸಿಂಗ್ ಅಲ್ಲಿ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಕೊಂಡು ಮಾರ್ಜಿನ್ ಜಾಸ್ತಿ ಆಗ್ಲಿಕ್ಕೆ ಇದೇ ರೀಸನ್ ಆಗಿರುತ್ತೆ ಅಂತ ನಾವಿಲ್ಲಿ ಈಸಿಯಾಗಿ ಹೇಳ್ಬೋದು. ಇವೆಲ್ಲ ಮೇಜರ್ ಕೀ ಪಾಯಿಂಟ್ಸ್ ಗಳು ಇನ್ ಟರ್ಮ್ಸ್ ಆಫ್ ದ ಸ್ಟ್ರೆಂತ್ಸ್. ಆದ್ರೆ ಚಾಲೆಂಜಸ್ ಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಬಿಗ್ಗೆಸ್ಟ್ ರಿಸ್ಕ್ ಇರ್ತಕ್ಕಂಥದ್ದು ಕಂಪನಿಗೆ ಏನಪ್ಪಾ ಅಂತಂದ್ರೆ ರೀಸೆಂಟ್ ದಿನಗಳಲ್ಲಿ ಇವರ ಪ್ರಮೋಟರ್ಸ್ ಗಳೇ ಸ್ಟೇಕ್ ಅನ್ನ ಸೆಲ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲಾ ಸ್ಟ್ರೆಂತ್ ಇರ್ತಕ್ಕಂಥ ಕಂಪನಿಲಿ 12% ನಷ್ಟು ಸ್ಟೇಕ್ ಅನ್ನ ಇವರ ಪ್ರಮೋಟರ್ಸ್ ಗಳೇ ಸೆಲ್ ಮಾಡಿರ್ತಕ್ಕಂಥದ್ದು ರಫ್ಲಿ ಬಲ್ಕ್ ಡೀಲ್ 562 ಕೋಟಿಯ ಬಲ್ಕ್ ಡೀಲ್ ಅಲ್ಲಿ ಸೆಲ್ ಮಾಡಿರ್ತಕ್ಕಂಥದ್ದು. ಸೊ ಆಬ್ವಿಯಸ್ಲಿ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈಗಿರೋ ಕಂಡೀಷನ್ ಅಲ್ಲಿ. ಇದನ್ನ ಬಿಟ್ಟು ಈ ಎಂಟೈರ್ ಇಂಡಸ್ಟ್ರಿ ಮೇಲೆ ಇರತಕ್ಕಂತಹ ಪ್ರೈಸಿಂಗ್ ಪ್ರೆಷರ್ ಏನಿದೆಯೋ ಕಂಪನಿಗೆ ಒಂದು ಚಾಲೆಂಜಿಂಗ್ ಪಾಯಿಂಟ್. ಆದ್ರೆ ಇನ್ನೊಂದು ಕಡೆಯಿಂದ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಆಗ್ತಾ ಇರತಕ್ಕಂತಹ ಫ್ಲಕ್ಚುಯೇಷನ್ಸ್ ಗಳಲ್ಲೂ ಕೂಡ ಸುಮಾರು ರೀತಿಯಾದಂತಹ ಒಂದು ಪರಿಣಾಮ ಈ ಕಂಪನಿ ಮೇಲೆ ಬೀರುತ್ತೆ. ಇದೆಲ್ಲ ಕನ್ಸರ್ನಿಂಗ್ ಪಾಯಿಂಟ್ಸ್ ಗಳು ಅಂತ ಹೇಳ್ಬೋದು. However, there is competitive intensity here. Pricing is competitive by MNCs. There are new entrants coming in from China as well, and this leads to pricing pressure in the transformer segment. Now to the working capital cycle. ಸೆಕೆಂಡ್ ಕಂಪನಿಗೆ ಮೂವ್ ಆಗೋಣ. ಸಾಲ್ಸರ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ಕೊಂಡು. ಸೊ ಹೆಸರಲ್ಲೇ ಇದೆ, ಬೇಸಿಕಲಿ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಗಳು ಸಚ್ ಆಸ್ ಸ್ವಿಚಸ್ ಇರ್ಬೋದು. ಈಗ ಎಲ್ಲ ಕಡೆಗೂ ಸ್ವಿಚಸ್ ಅಂತೂ ಯೂಸ್ ಮಾಡೇ ಮಾಡ್ತೀವಿ, ಪವರ್ ಟ್ರಾನ್ಸ್ಮಿಷನ್ಸ್ ಎಲ್ಲ ಬರ್ತಕ್ಕಂಥದ್ದು. ಆ ರೀತಿಯಾದಂತಹ ವಿಷಯದಲ್ಲಿ ಮೇಜರ್ ಪ್ಲೇಯರ್ ಇವರು ಅಂತ ಹೇಳ್ಬೋದು. ಇವತ್ತಿನ ಕಾಲಕ್ಕೆ 6 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳನ್ನ ಈ ಕಂಪನಿ ಹೊಂದಿದೆ. ಎಲ್ಲ ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು, ಮೇನ್ಲಿ ತಮಿಳುನಾಡು ಬೇಸ್ಡ್ ಕಂಪನಿ ಇದು. ಇನ್ನು ಇವರ ಬಿಸ್ನೆಸ್ ಓವರ್ ವ್ಯೂ ಅಲ್ಲಿ ನೋಡ್ತಾ ಇರಬಹುದು ನೀವು. ಇಂಡಸ್ಟ್ರಿಯಲ್ ಸ್ವಿಚ್ ಕೇರ್ ಪ್ರಾಡಕ್ಟ್ಸ್ ಗಳು, ಟ್ರಾನ್ಸ್ಫಾರ್ಮರ್ಸ್, ಟರ್ಮಿನಲ್ ಬ್ಲಾಕ್ಸ್ ಗಳು, ರೋಟರಿ ಸ್ವಿಚಸ್, ಐಸೋಲೇಟರ್ಸ್ ಗಳು, ಹಾಗೆ ಬಿಲ್ಡಿಂಗ್ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಗಳು ಇರಬಹುದು, ಹಾಗೆ ಕಾಪರ್ ಪ್ರಾಡಕ್ಟ್ಸ್ ಇರಬಹುದು. ಅಟ್ ದ ಸೇಮ್ ಟೈಮ್ ಎನರ್ಜಿ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್. ಸೊ ಮೇನ್ಲಿ ಎಕ್ಸೆಸರೀಸ್ ಗಳ ವೈಸ್ ತುಂಬಾನೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನಿ. ಇವಿಲ್ದೇನೆ ವಿಷಯಗಳು ನಡೆಯೋದೇ ಇಲ್ಲ. ಆಬ್ವಿಯಸ್ಲಿ ಈಗ ಒಂದು ಎಲೆಕ್ಟ್ರಿಕ್ ಟ್ರಾನ್ಸ್ಮಿಷನ್ ಆಗಬೇಕು ಒಂದ್ ಕಡೆ ಇನ್ನೊಂದ್ ಕಡೆಗೆ ಅಂತ ಅಂದ್ರೆ ಯಾವ ರೀತಿ ಟ್ರಾನ್ಸ್ಫಾರ್ಮರ್ ಗಳಿತ್ತು ಅದೇ ರೀತಿ ಸ್ವಿಚಸ್ ಗಳು ಇವೆಲ್ಲ ಯೂಸ್ ಆಗೇ ಆಗುತ್ತೆ ಇನ್ ಬಿಟ್ವೀನ್ ದ ಪ್ರಾಸೆಸ್ ಅಲ್ಲಿ. ಇವರ ರೆವಿನ್ಯೂ ಬ್ರೇಕಪ್ ನೋಡ್ತೀವಿ ಅಂತಂದ್ರೆ Q3 ಫಿನಾನ್ಷಿಯಲ್ 2024 ಪ್ರಕಾರ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಬಂದಿರತಕ್ಕಂಥದ್ದು ಇಂಡಸ್ಟ್ರಿಯಲ್ ಸ್ವಿಚ್ ಗೇರ್ಸ್ ಇಂದ ರಫ್ಲಿ 54.8% ನಷ್ಟು. ಇದು ಆದ್ಮೇಲೆ ಬರ್ತಕ್ಕಂಥದ್ದು ವೈರ್ ಅಂಡ್ ಕೇಬಲ್ಸ್ ಬರ್ತಕ್ಕಂತಹ ರೆವಿನ್ಯೂ 39% ಇರುತ್ತೆ. ಬಿಲ್ಡಿಂಗ್ ಸೆಗ್ಮೆಂಟ್ ಇಂದ 6.2% ನಷ್ಟು ರೆವಿನ್ಯೂ ಅನ್ನ ಇವರು ಗಳಿಸ್ತಾ ಇದ್ದಾರೆ. ಕಂಪನಿಯ ಕೀ ಸ್ಟ್ರೆಂತ್ ಪಾಯಿಂಟ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೋರ್ ದನ್ 80% ಆಫ್ ದ ಕಾಂಪೋನೆಂಟ್ಸ್ ಗಳು ಏನಿದೆಯೋ ಕಂಪನಿ ರೆಡಿ ಮಾಡ್ತಾ ಇರತಕ್ಕಂಥದ್ದು ಇನ್ ಹೌಸ್ ಅಲ್ಲಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರತಕ್ಕಂಥದ್ದು ಬಿಗ್ಗೆಸ್ಟ್ ಸ್ಟ್ರೆಂತ್ ನ ತಂದ್ಕೊಡುತ್ತೆ. ಡಿಪೆಂಡೆನ್ಸಿ ಜಾಸ್ತಿ ಇಲ್ಲ ಇವ್ರದ್ದು ಇನ್ ಟರ್ಮ್ಸ್ ಆಫ್ ದ ಪ್ರೊಡಕ್ಷನ್ ವೈಸ್ ಅಂತ ನೋಡ್ತೀವಿ ಅಂತಂದ್ರೆ. ಪಾಯಿಂಟ್ 1. ಪಾಯಿಂಟ್ 2, ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ಬೋದು, ಮಾರ್ಕೆಟ್ ಲೀಡರ್ ಅಂತ ಹೇಳ್ಬೋದು ಇವರನ್ನ. ಕ್ಯಾಮ್ ಆಪರೇಟೆಡ್ ರೋಟರಿ ಸ್ವಿಚಸ್ ಅಲ್ಲಿ 25% ನಷ್ಟು ಮಾರ್ಕೆಟ್ ಶೇರ್ ನ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಇದು ಕೂಡ ಆಗಿರುತ್ತೆ. ಇನ್ನ ಲಾರ್ಜೆಸ್ಟ್ ಸಪ್ಲೈಯರ್ ಆಗಿರ್ತಾರೆ ರೋಟರಿ ಅಂಡ್ ಲೋಡ್ ಬ್ರೇಕ್ ಸ್ವಿಚಸ್ ಗಳಿಗೆ ಇಂಡಿಯನ್ ರೈಲ್ವೇಸ್ ಗಳಿಗೆ ಕೊಡ್ತಕ್ಕಂಥದ್ರಲ್ಲಿ ಅಂತ ನೋಡೋದಾದ್ರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಪ್ರಕಾರ ಇವತ್ತಿನ ಮಟ್ಟಿಗೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಇವರು ಹೊಂದಿದ್ದಾರೆ. ಅಕ್ರಾಸ್ 50 ಕಂಟ್ರೀಸ್ ಗಳಿಗೆ ಇವತ್ತಿನ ಮಟ್ಟಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. 40 ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಗಳು, ಹಾಗೆ ಇದನ್ನ US, ಆಫ್ರಿಕಾ, ಮಿಡಲ್ ಈಸ್ಟ್ ಗೂ ಕೂಡ ಇವರು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಕ್ಕಂಥ ವಿಷಯವಾಗಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಮಾರ್ಕೆಟ್ಸ್ ಅಲ್ಲಿ ನೋಡ್ತೀವಿ ಅಂತ ಅಂದ್ರೆ ರಫ್ಲಿ 75% ನಷ್ಟು ಬರ್ತಾ ಇರತಕ್ಕಂತಹ ರೆವಿನ್ಯೂ ಡೊಮೆಸ್ಟಿಕ್ ಅಲ್ಲಿನೇ ಬರ್ತಾ ಇರುತ್ತೆ. ಡೊಮೆಸ್ಟಿಕ್ ಹೋಲ್ಡ್ ತುಂಬಾ ಚೆನ್ನಾಗಿದೆ ಇರೋದು. ಇನ್ನು ಮಿಕ್ಕಿರ್ತಕ್ಕಂಥದ್ದು ಎಕ್ಸ್ಪೋರ್ಟ್ಸ್ ಗಳಿಂದ ಬರ್ತಾ ಇರುತ್ತೆ.
ಡೊಮೆಸ್ಟಿಕ್ ಸೇಲ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಲಾಂಗ್ ಟರ್ಮ್ ಟೈಅಪ್ಸ್ ಗಳನ್ನ ಹೊಂದಿರುತ್ತೆ. ಈಗ ಲಾಸನ್ ಅಂಡ್ ಟುಬ್ರೋ ಇರಬಹುದು, ಈ ರೀತಿಯಂತಹ ದೊಡ್ಡ ದೊಡ್ಡ ಕಂಪನೀಸ್ ಗಳ ಜೊತೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಅನ್ನ ಹೊಂದಿರುತ್ತೆ. 350ಕ್ಕಿಂತ ಜಾಸ್ತಿ ನೆಟ್ವರ್ಕ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಹೊಂದೋದ್ರ ಮೂಲಕ. ಇನ್ನ ಡೈರೆಕ್ಟ್ ನೆಟ್ವರ್ಕ್ ಪ್ರಕಾರ 50ಕ್ಕಿಂತ ಜಾಸ್ತಿ ಸ್ಟ್ರಾಂಗೆಸ್ಟ್ ಸ್ಟಾಕೆಸ್ಟ್ ನೆಟ್ವರ್ಕ್ ಗಳನ್ನ ಇಟ್ಕೊಂಡು ಇವತ್ತಿನ ಮಟ್ಟಿಗೆ ಆಪರೇಟ್ ಮಾಡ್ತಾ ಇದ್ದಾರೆ ಈ ಕಂಪನಿ ಎಂಟೈರ್ ಭಾರತದಲ್ಲಿ. ಹಾಗೆ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕೊಲಾಬರೇಷನ್ ಹಾಗೆ ಅಟ್ ದ ಸೇಮ್ ಟೈಮ್ ಅಕ್ವಿಜಿಷನ್ಸ್ ಅನ್ನು ಕೂಡ ಬಹಳ ಅಗ್ರೆಸಿವ್ ಆಗಿ ಮಾಡ್ತಾ ಇದೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ. ಸಚ್ ಆಸ್ ರೀಸೆಂಟ್ ದಿನಗಳಲ್ಲಿ ಹೇಳ್ತೀವಿ ಅಂತಂದ್ರೆ ಎಲೆಕ್ಟ್ರಿಕಲ್ ರಫ್ಲಿ 72.32% ಸ್ಟೇಕ್ ಅನ್ನ ಕೈಸಿ ಇಂಡಸ್ಟ್ರಿಯಲ್ಲಿ ಇವರು ತಗೊಂಡಿರ್ತಾರೆ. ಆದ್ಮೇಲೆ ಈ ಒಂದು ಅಕ್ವಿಜಿಷನ್ ಸುದ್ದಿ ಬಂದ ಮೇಲೆ ಪ್ರಾಫಿಟಬಿಲಿಟಿ 3 ಟೈಮ್ಸ್ ಗಿನ್ನ ಜಾಸ್ತಿ ಬೆಳೆದಿದೆ ಅಂತ ಹೇಳ್ಬೋದು. ಅದು ಸ್ಟ್ರಾಟಜಿಟಿಕ್ ಎಕ್ಸ್ಪಾನ್ಷನ್ ಅನ್ನ ಮಾಡ್ತಕ್ಕಂಥದ್ರಲ್ಲಿ ತುಂಬಾನೇ ಚಾಣಾಕ್ಷ ಇದೆ ಕಂಪನಿ ಅಂತ ಇದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂಡ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಪ್ರಮೋಟರ್ಸ್ ಗಳು ಈ ಒಂದು ಕಂಪನಿಯಲ್ಲಿ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ. ಪ್ರಮೋಟರ್ಸ್ ಅಂದ್ರೆ ಕಂಪನಿಯ ಹಿಂದೆ ಮೇನ್ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಅವ್ರಿಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಈ ರೀತಿಯಾದಂತಹ ಒಂದು ವಿಷಯವಾಗಿ ಅವರು ಹೆಜ್ಜೆ ಇಡ್ತಾರೆ. ಸೊ ಇಟ್ಸ್ ಅ ಗುಡ್ ಸೈನ್ ಅಂತ ಹೇಳ್ಬೋದು. Q2 ಫಿನಾನ್ಷಿಯಲ್ 2024 ಅಲ್ಲಿ ಫೇಮಸ್ ಇನ್ವೆಸ್ಟರ್ ಆಗಿರತಕ್ಕಂತಹ ಡಾಲಿ ಖನ್ನಾ ಅವರು ಕೂಡ ಈ ಒಂದು ಕಂಪನಿಗೆ ತಮ್ಮ ಮೇಜರ್ ಸ್ಟೇಕ್ ಅನ್ನ ಹೊಂದೋದ್ರ ಮೂಲಕ ಎಂಟ್ರಿ ಆಗಿದ್ದಾರೆ. 1% ಸ್ಟೇಕ್ ಅನ್ನ ಇವರು ಹೋಲ್ಡ್ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಕ್ಕೆ. ಇನ್ನ ಫ್ಯೂಚರ್ ಔಟ್ಲುಕ್ ಪ್ರಕಾರ ಆಸ್ ಓವರ್ ಆಲ್ ಡಾಕ್ಯುಮೆಂಟೇಶನ್ಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ ಸೆಲ್ಸರ್ ಬರ್ತಕ್ಕಂತಹ ದಿನಗಳಲ್ಲಿ ಎಕ್ಸ್ಪೋರ್ಟ್ಸ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಕಡೆಗೆ ತುಂಬಾ ಫೋಕಸ್ ಮಾಡ್ತಾ ಇದೆ. ಸೆಕ್ಟರ್ ಡೈವರ್ಸಿಫಿಕೇಶನ್ ಆಲ್ರೆಡಿ ಇದೆ, ಬಟ್ ಇನ್ನೂ ಎಫೆಕ್ಟಿವ್ ಆಗಿ ಡೈವರ್ಸಿಫೈ ಮಾಡಬೇಕು ಅಂತಕ್ಕಂಥ ಉದ್ದೇಶವಾಗಿ ಕಂಪನಿ ಕೆಲಸ ಮಾಡ್ತಾ ಇದೆ. ಆಸ್ ಪರ್ ದ ಮ್ಯಾನೇಜ್ಮೆಂಟ್ ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದ್ರೆ ಟಾಪ್ ಲೈನ್ ಅಲ್ಲಿ ಅಂದ್ರೆ ರೆವಿನ್ಯೂ ಅಲ್ಲಿ ಡಬಲ್ ಆಗಬಹುದು, ಬರ್ತಕ್ಕಂತ 3-4 ವರ್ಷಗಳಲ್ಲಿ ರೆವಿನ್ಯೂ ಡಬಲ್ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇವರು ಹೊಂದಿರ್ತಾರೆ. ಹಾಗೆ 15-20% ನಷ್ಟು ಗ್ರೋತ್ ಅನ್ನ ಸ್ವಿಚ್ ಗೇರ್ ಸೆಗ್ಮೆಂಟ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕಂಪನಿ ಬೆಳವಣಿಗೆ ಪ್ರಕಾರ ನೋಡ್ತೀವಿ ಅಂತಂದ್ರೆ. ಇದರ ಜೊತೆಗೆ ಹೈ ಮಾರ್ಜಿನ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಪೋರ್ಟ್ಫೋಲಿಯೋದಲ್ಲಿ ಅಂತಕ್ಕಂತಹ ವಿಷಯವಾಗಿನೂ ಕೂಡ ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ. ರಿಟರ್ನ್ಸ್ ರೇಷಿಯೋಸ್ ಗಳಾಗಿರ್ತಕ್ಕಂತಹ ROC ROE ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡ್ತಾ ಇರಬಹುದು ನೀವು ಇಲ್ಲಿ. ರೀಸೆಂಟ್ ದಿನಗಳಲ್ಲಿ ಫಿನಾನ್ಷಿಯಲ್ 2023 ಅಲ್ಲಿ ROE ಬಂದು 9% ಇನ್ಕ್ರೀಸ್ ಆಗುತ್ತೆ. ROC ಬಂದು 11.6% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನೋಡಬಹುದು. ಡೆಟ್ ಟು ಇಕ್ವಿಟಿ ಸಾಲವನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ ಸೊ ಜಾಸ್ತಿ ಆಗಿದೆ, ಬಟ್ ತೀರಾ ಅಂತೂ ಏನಿಲ್ಲ. ಒಂದಕ್ಕಿಂತ ಕೆಳಗಡೆ ಇರತಕ್ಕಂತಹ ನಂಬರ್, ಒಂದಕ್ಕಿಂತ ಕೆಳಗಡೆ ಅವರು ಮೇಂಟೈನ್ ಮಾಡಿರ್ತಕ್ಕಂಥದ್ದು ಎಫೆಕ್ಟಿವ್ ಆಗಿ ಸಾಲವನ್ನ ತಗೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅನ್ನೋದು ನಮಗೆ ತಿಳಿಸ್ಕೊಡುತ್ತೆ. ಇನ್ನ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಪ್ರಕಾರ ನೋಡ್ತಾ ಇರಬಹುದು ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಇವ್ರದ್ದು 10 ವರ್ಷದಲ್ಲಿ 16% ನಷ್ಟು ಇರುತ್ತೆ, 5 ವರ್ಷದಲ್ಲಿ 18%, ಕಳೆದ 3 ವರ್ಷದಲ್ಲಿ 21% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ಪ್ರಾಫಿಟ್ಸ್ ಗಳು ಕೂಡ ಅದೇ ಒಂದು ಬೇಸಿಸ್ ಅಲ್ಲಿ ಬೆಳವಣಿಗೆ ಆಗಿರುತ್ತೆ. ರೀಸೆಂಟ್ ದಿನಗಳಲ್ಲಿ 3 ವರ್ಷದಲ್ಲಿ 11%, 5 ವರ್ಷದಲ್ಲಿ 12%, 10 ವರ್ಷದಲ್ಲಿ 18% ನಷ್ಟು ಬೆಳವಣಿಗೆಯನ್ನ ಕಂಡಿರುತ್ತೆ, ವಿಚ್ ಇಸ್ ರೀಸನಬಲ್ ಅಂತ ಹೇಳ್ಬೋದು. ಇನ್ನು ನಮ್ಮಲ್ಲಿ ಇಷ್ಟಂತಹ 3ನೇ ಕಂಪನಿ ಬಂದು ಪವರ್ ಮೆಕ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಕೊಂಡು ಸದ್ಯದ ಕಾಲಕ್ಕೆ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಅಂತಕ್ಕಂಥದ್ದು ಲಾರ್ಜೆಸ್ಟ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ಬೋದು. ಅಂದ್ರೆ ಈಗ ಒಂದು ಸ್ಟೇಷನ್ ಇರುತ್ತೆ, ಆ ಸ್ಟೇಷನ್ ಆಪರೇಷನ್ ಅಟ್ ದ ಸೇಮ್ ಟೈಮ್ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಇದ್ರ ರಿಲೇಟೆಡ್ ಸರ್ವಿಸ್ ಕೊಡ್ತಕ್ಕಂತಹ ಕಂಪನಿ ಇದಾಗಿರುತ್ತೆ. ಇದು ಕೂಡ ಒಬ್ಬ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಿಂತ್ಕೊಳ್ತಕ್ಕಂಥ ಕಂಪನಿ ಆಗಿರುತ್ತೆ ಮೇನ್ ಕಂಪನೀಸ್ ಗಳಿಗೆ. ಇವ್ರು ಏನೇನ್ ಮಾಡ್ತಾ ಇದ್ರೆ ಕೆಲಸವನ್ನ ಅಂತಕ್ಕಂಥ ಮಾಹಿತಿನ ನಮ್ಗೆ ತೋರಿಸ್ಕೊಡುತ್ತೆ. ಇಂಡಸ್ಟ್ರಿಯಲ್ ಕನ್ಸ್ಟ್ರಕ್ಷನ್ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಹೆವಿ ಫ್ಯಾಬ್ರಿಕೇಶನ್ ಇರಬಹುದು, ಹಾಗೆ ಇಂಡಸ್ಟ್ರಿಯಲ್ ಸರ್ವಿಸಸ್ ಗಳನ್ನ ಆಸ್ ಅ ಸರ್ವಿಸ್ ಪ್ರೊವೈಡರ್ ಆಗಿ ಇವತ್ತಿನ ಮಟ್ಟಿಗೆ ಅವರು ನಿಂತ್ಕೊಳ್ತಾರೆ ಮೇನ್ ಕಂಪನಿಗಳ ಜೊತೆ. ಕಂಪನಿ ತನ್ನ IPO ಅನ್ನ ಫಿನಾನ್ಷಿಯಲ್ 2016 ನಲ್ಲಿ ತಂದಿದ್ದಂತದ್ದು. ಸೊ ರಫ್ಲಿ ಆರ್ಡರ್ ಬುಕ್ 3,500 ಕೋಟಿಗಳಷ್ಟು ಆರ್ಡರ್ ಬುಕ್ ಅನ್ನ ಯೂಸ್ ಮಾಡ್ಕೊಂಡು ಇವರು ಎಂಟ್ರಿ ಆಗಿರ್ತಾರೆ. ಇವಾಗ ಸದ್ಯದ ಮಟ್ಟಿಗೆ ಇದು 57,300 ಕೋಟಿಗಳಿಗೆ ರೀಚ್ ಆಗಿರುತ್ತೆ. ಆಲ್ಮೋಸ್ಟ್ 16 ಟೈಮ್ಸ್ ನಷ್ಟು ಗ್ರೋತ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ರೆವೆನ್ಯೂ. ಹಾಗೆ ಮ್ಯಾನೇಜ್ಮೆಂಟ್ ನ ಎಕ್ಸ್ಪೆಕ್ಟೇಷನ್ಸ್ ಗಳ ಪ್ರಕಾರ ಓವರ್ ಆಲ್ ಆರ್ಡರ್ ಇನ್ಫ್ಲೋ ಬರ್ತಾ ಇರ್ತಕ್ಕಂಥ ಆರ್ಡರ್ ಇನ್ಫ್ಲೋ ಅರೌಂಡ್ 12,000-15,000 ಕೋಟಿಗೆ ರೀಚ್ ಆಗಬಹುದು ಬೈ ಫಿನಾನ್ಷಿಯಲ್ 2025 ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ನ ಕಂಪನಿ ಹೊಂದಿರುತ್ತೆ. ಇವತ್ತಿನ ಮಟ್ಟಿಗೆ ಇವ್ರಿಗೆ ಇರತಕ್ಕಂತಹ ಮೇಜರ್ ಮಾರ್ಕೆಟ್ಸ್ ನಾರ್ದರ್ನ್ ಆಫ್ರಿಕಾ ಹಾಗೆ ಮಿಡಲ್ ಈಸ್ಟ್ ಇರಬಹುದು, ಸೌತ್ ಈಸ್ಟ್ ಏಷ್ಯಾ ಮೇಜರ್ ಮಾರ್ಕೆಟ್ ಇವ್ರಿಗೆ ಆಗಿರುತ್ತೆ. ಗ್ಲೋಬಲ್ ಫುಟ್ ಪ್ರಿಂಟ್ ಗಳ ವೈಸ್ ನೀವು ನೋಡ್ತಾ ಇರಬಹುದು ಎಲ್ಲೆಲ್ಲಿ ಇವ್ರು ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿನ ನಮ್ಗೆ ತೋರಿಸ್ಕೊಡ್ತಾ ಇರುತ್ತೆ. ಸೊ ಈ ಗ್ಲೋಬಲ್ ಪ್ರಿಂಟ್ ಪ್ರಕಾರ ಬೇರೆ ಬೇರೆ ದೇಶಗಳಲ್ಲಿ ಇವತ್ತಿನ ಮಟ್ಟಿಗೆ ಇವರು ಪ್ರೆಸೆನ್ಸ್ ಹೊಂದಿರತಕ್ಕಂಥದ್ದು ನಾವು ನೋಡಬಹುದು. ನ್ಯೂ ಜಿಯೋಗ್ರಫೀಸ್ ರೀಸೆಂಟ್ ಆಗಿ ಆಡ್ ಆಗಿರ್ತಕ್ಕಂಥದ್ದನ್ನ ಅವರು ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಸ್ಟಾರ್ ಮಾರ್ಕ್, ರೆಡ್ ಸ್ಟಾರ್ ಮಾರ್ಕ್ ಅಲ್ಲಿ ಇದೆ. ಎಕ್ಸಿಸ್ಟಿಂಗ್ ಜಿಯೋಗ್ರಫೀಸ್ ಹಾಗೆ ಹೆಡ್ ಕ್ವಾರ್ಟರ್ ಇರತಕ್ಕಂಥದ್ದು ಭಾರತದಲ್ಲೇ ನೀವು ನೋಡ್ತಾ ಇರಬಹುದು. ಈ ಒಂದು ಮಾಹಿತಿ ನಮ್ಗೆ ಇಲ್ಲಿ ತೋರಿಸ್ಕೊಡುತ್ತೆ. ಇವರ ಡೊಮೆಸ್ಟಿಕ್ ಕ್ಲೈಂಟ್ಸ್ ಗಳು ಯಾವ ರೀತಿ ಇದಾರೆ ಅಂತ ನೋಡಬಹುದು ನೀವು. NTPC ಮೇಜರ್ ಪ್ಲೇಯರ್, BHEL, ದೂಸಾನ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಸೈಮನ್ಸ್ ಇರ್ಬೋದು, ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲೇಯರ್ಸ್ ಗಳು ಎಲ್ಲರೂ ಇವ್ರಿಗೆ ಇವತ್ತಿನ ಮಟ್ಟಿಗೆ ಆಸ್ ಅ ಕ್ಲೈಂಟ್ಸ್ ಆಗಿರ್ತಾರೆ. ಡೊಮೆಸ್ಟಿಕಲಿ ನೋಡೋದಾದ್ರೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಗಳು ಯಾರ್ಯಾರು ಅಂತ ಹೇಳ್ಕೊಂಡು ಇಲ್ಲಿ ನಾವು ಆಲ್ರೆಡಿ ತೋರಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. L&T ಪವರ್, ಸೈಮನ್ಸ್ ಈ ರೀತಿ ಅಂತ ಬಿಗ್ ಕಂಪನೀಸ್ ಗಳು ಇವ್ರಿಗೆ ಇವತ್ತಿನ ಮಟ್ಟಿಗೆ ಬಿಸ್ನೆಸ್ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಸೈಕ್ಲಿಕಲ್ ಅಂತ ಹೇಳ್ಬೋದು ಇವರ ಒಂದು ಬಿಸ್ನೆಸ್ ಅನ್ನ. ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ ಬಿಸ್ನೆಸ್. ಬಟ್ ಡಿಸ್ಪೈಟ್ ಆಫ್ ದ ಸೈಕ್ಲಿಕಾಲಿಟಿ, ಈ ಒಂದು ಸೈಕ್ಲಿಕಾಲಿಟಿನ ಬಿಟ್ಟು ಕೂಡ
ಪವರ್ ಪ್ರಾಜೆಕ್ಟ್ಸ್ ಓವರ್ ಆಲ್ ಸ್ಟೆಬಿಲಿಟಿನ ತೋರಿಸಿದೆ, ಕನ್ಸಿಸ್ಟೆಂಟ್ ಗ್ರೋತ್ ಅನ್ನ ತೋರಿಸಿದೆ ಫೈನಾನ್ಷಿಯಲಿ. ಸೊ ಫೈನಾನ್ಷಿಯಲ್ 2021 ಪ್ರಕಾರ ನೋಡ್ತೀವಿ ಅಂತಂದ್ರೆ ಸ್ವಲ್ಪ ಇಂಪ್ಯಾಕ್ಟ್ ಆಗಿತ್ತು ಬಿಕಾಸ್ ಆಫ್ ದ ಪೆಂಡಮಿಕ್ ಆಬ್ವಿಯಸ್ಲಿ. ಬಟ್ ಅದಾಗಿನೂ ಕೂಡ ಮಾರ್ಜಿನ್ಸ್ ಸ್ಟಡಿಯಾಗಿ 11-13% ಬ್ಯಾಂಡ್ ಅಲ್ಲಿ ಮೇಂಟೈನ್ ಆಗ್ತಾ ಇದೆ. ಈ ಡೇಟಾದಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಬೇಸಿಕಲಿ ಇಬಿಡ್ಡಾ ಇರಬಹುದು, ಪ್ರಾಫಿಟಬಿಲಿಟಿ ಇರೋದು, ಎರಡು ನಂಬರ್ನು ಕೂಡ ಎಕ್ಸಲರೇಟ್ ಆಗ್ತಾ ಇದೆ, ಅಂದ್ರೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಗ್ರೋತ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಒಂದ್ ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರಾಫಿಟಬಿಲಿಟಿ ಏನಿದೆಯೋ ಇವರ ಕಮಿಷನಿಂಗ್ ಈಗ ತಗೊಂಡಿರ್ತಾರೆ, ಆಕ್ಟಿವಿಟಿ ಮುಗಿಸಿ ಆದ್ಮೇಲೆ ಕಮಿಷನ್ ಆದ್ಮೇಲೆ ಅವರಿಗೆ ಓವರ್ ಆಲ್ ಪ್ರಾಫಿಟ್ಸ್ ಗಳು ಬಂದು ಸೇರ್ಕೊಳ್ಳುತ್ತೆ. ಸೊ ಆಬ್ವಿಯಸ್ಲಿ ಪ್ರಾಫಿಟಬಿಲಿಟಿ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಬರ್ತಕ್ಕಂಥ ದಿನಗಳಲ್ಲಿ ಇದೆ. ಡೆಟ್ ಟು ಇಕ್ವಿಟಿ ರೇಷಿಯೋ ಒಂದಕ್ಕಿಂತ ಕೆಳಗಡೆ ಇರುತ್ತೆ, 0.34, ವಿಚ್ ಇಸ್ ವೆರಿ ಮಾರ್ಜಿನಲ್ ಅಂತ ಹೇಳ್ಬೋದು. ಹಾಗೆ ROE 17.9% ಆಗಿದ್ರೆ ROC 22%. ಸೊ ಇದನ್ನು ಕೂಡ ಗುಡ್ ಅಂತ ಹೇಳ್ಬೋದು. ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ರೀಸೆಂಟ್ 3 ವರ್ಷಗಳಲ್ಲಿ 18%, 5 ವರ್ಷದಲ್ಲಿ 18%, 10 ವರ್ಷದಲ್ಲಿ 14%. ಇಂಟ್ರೆಸ್ಟಿಂಗ್ಲಿ ಪ್ರಾಫಿಟ್ ಗ್ರೋತ್ ಗಳಲ್ಲಿ ರೆವಿನ್ಯೂಕಿನ ಜಾಸ್ತಿ ಪ್ರಾಫಿಟ್ ಗ್ರೋತ್ ಅನ್ನು ಅವರು ಹೊಂದಿರತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಕಳೆದ 3 ವರ್ಷದಲ್ಲಿ 17% ಬೆಳವಣಿಗೆ ಕಂಡಿದ್ರೆ 5 ವರ್ಷದಲ್ಲಿ 21%, 10 ವರ್ಷದಲ್ಲಿ 15% ಬೆಳವಣಿಗೆಯನ್ನ ಪ್ರಾಫಿಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಡುಕೊಂಡು ಬಂದಿದೆ ಕಂಪನಿ. ಅಕ್ಟೋಬರ್ 2023 QIP ಅನ್ನ ಅನೌನ್ಸ್ ಮಾಡುತ್ತೆ ಕಂಪನಿ. ಬೇಸಿಕಲಿ 4,085 ರೂಪಾಯಿ ಪರ್ ಶೇರ್ ಲೆಕ್ಕದಲ್ಲಿ QIP ಅನ್ನ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಇದ್ರ ಮೂಲಕ 350 ಕೋಟಿಗಳಷ್ಟು ಫಂಡ್ ಅನ್ನ ಕ್ಯಾಪೆಕ್ಸ್ ಗೆ ಫಂಡ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ರೈಸ್ ಮಾಡ್ತಾರೆ. ಶೇರ್ ಹೋಲ್ಡಿಂಗ್ ಆಫ್ ಪ್ರಮೋಟರ್ಸ್ ಗ್ರೂಪ್ ಡಿಪ್ ಆಗಿದೆ ಟು 60.4%. ವೆರಾಸ್ ಸ್ಟೇಕ್ ಆಫ್ DIIs ಏನಿದೆಯೋ ಇದರಲ್ಲಿ ಇನ್ಕ್ರಿಮೆಂಟ್ ಕಂಡು ಬಂದಿರತಕ್ಕಂಥ ನಾವಿಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಇದೇ 3 ಕಂಪನೀಸ್ ಗಳಾಗಿತ್ತು. ಬೇಸಿಕಲಿ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಒಂಥರ ಸಪೋರ್ಟಿಂಗ್ ಆಕ್ಟರ್ ಇವ್ರು ಇಲ್ಲ ಅಂದ್ರೆ ಮೇನ್ ಕಂಪನೀಸ್ ಗಳಿಗೆ ಕೆಲಸನೇ ಮಾಡಕ್ಕಾಗಲ್ಲ ಅಂತಕ್ಕಂಥ ಕಂಪನೀಸ್ ಗಳು ಇದಾಗಿತ್ತು. ಸೊ ಇಲ್ಲಿವರೆಗೂ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳು ಅಥವಾ ನಿಮ್ಗೆ ಏನಾದ್ರು ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ನಂಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಅದನ್ನ ಶೇರ್ ಮಾಡಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.